ಗದಗ ಜಿಲ್ಲೆಯಲ್ಲೂ ಕೂಡ ಬಿಸಿಲಿನ ತಾಪಮಾನ ಏರಿಕೆಯಾಗಿದೆ. ಸೊ ಅಲ್ಲಿರುವಂಥ ಜನ ಏನು ಮಾಡ್ತಾ ಇದ್ದಾರೆ, ಆರೋಗ್ಯ ಇಲಾಖೆ ಈಗ ಅಧಿಕಾರಿಗಳಿಂದ ಈಗ ಜನರಿಗೆ ಸಲಹೆ ಕೊಡ್ತಾ ಇದ್ದಾರೆ. ಮಧ್ಯಾಹ್ನ 1ರಿಂದ ಸಂಜೆ 5ರವರೆಗೂ ಬಿಸಿಲು ಹೆಚ್ಚಿರುತ್ತೆ, ಹೀಗಾಗಿ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗಡೆಗೆ ಬನ್ನಿ ಅಂತಿದ್ದಾರೆ. ವಿನಾಕಾರಣ ಹೊರಗಡೆ ಸುತ್ತಾಡೋದನ್ನು ನಿಲ್ಲಿಸಿ ಅಂತ. ಗರ್ಭಿಣಿ, ಬಾಣಂತಿಯರು, ಚಿಕ್ಕ ಮಕ್ಕಳು, ವೃದ್ಧರು ಬಿಸಿಲಿನಿಂದ ದೂರ ಇರಿ ಅಂತ ಹೇಳಿದ್ದಾರೆ. ಹೆಚ್ಚು ನೀರು, ತಂಪು ಪಾನೀಯ ಕುಡಿಯುವಂತೆ ಸಲಹೆಯನ್ನು ಕೊಟ್ಟಿದ್ದಾರೆ. ಜಂಕ್ ಫುಡ್, ಮಸಾಲೆ ಪದಾರ್ಥಗಳನ್ನು ಸ್ವಲ್ಪ ಕಡಿಮೆ ಸೇವಿಸಿ ಅಂತಲೂ ಸಲಹೆ ಕೊಟ್ಟಿದ್ದಾರೆ. ಗದಗ ಆರೋಗ್ಯ ಇಲಾಖೆ ಅಧಿಕಾರಿ SS ನೀಲ್ಗುಂದ್ ಅವರು ಈ ಸಲಹೆಗಳನ್ನು ಈಗ ಕೊಟ್ಟಿದ್ದಾರೆ. ಸಲಹೆಗಳನ್ನು ಸ್ವೀಕಾರ ಮಾಡಿ, ಪಾಲನೆ ಮಾಡಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬಿಸಿಲಿನ ಪ್ರಖರತೆ ಜಾಸ್ತಿಯಾಗಿ ಸಾಕಷ್ಟು ತೊಂದರೆಗಳಾಗ್ತಾ ಇದ್ದಾವೆ. ಇದ್ರ ಬಗ್ಗೆ ಹೆದರಬೇಕಾಗಿಲ್ಲ, ಬಟ್ ಎಲ್ಲ ಸಾರ್ವಜನಿಕರಿಗೆ ತಿಳುವಳಿಕೆ ಇದ್ದರೆ ಅದು ನಾವು ಬೇಕಾದಂಗೆ ಬಿಸಿಲಿನಿಂದ ಆಗುವಂಥ ಸೈಡ್ ಎಫೆಕ್ಟ್ಸ್ನ ತಡೆಗಟ್ಟಬೋದು. ಮುಖ್ಯವಾಗಿ ನಮ್ಮಲ್ಲಿ ಇದರೊಳಗಾಗೋದು ಹೋದ ವರ್ಷ ಕಂಪೇರ್ ಮಾಡಿದಾಗ ಈ ವರ್ಷ ಸ್ವಲ್ಪ ಏನಿದೆ ಬಿಸಿಲಿನ ಪ್ರಖರತೆ ಸ್ವಲ್ಪ ಜಲ್ದಿನ ಸ್ಟಾರ್ಟ್ ಆಗಿದೆ. ನಮ್ಮಲ್ಲಿ ಒಂದು 2-3 ದಿನದಾಗ 38 to 40 ಡಿಗ್ರಿ ಸೆಲ್ಸಿಯಸ್ ನಮ್ಮಲ್ಲಿ ರಿಪೋರ್ಟ್ ಆಗ್ತಾ ಇದ್ದಾವೆ.